ಇನ್ನು ನೆನ್ನೆ ನಡೆದಂತಹ ಒಂದು ಮಂಡ್ಯದಲ್ಲಿ ಏನು ಘಟನೆ ನಡೀತಲ್ಲ ಅದಕ್ಕೂ ನನಗೇನು ಸಂಬಂಧ ಇದೆ ಅಂತಲೂ ಕೂಡ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಮಂಡ್ಯದಲ್ಲಿ ನಡೆದಂತಹ ಘಟನೆಗೂ ನನಗೂ ಏನು ಸಂಬಂಧ? ಆಡಳಿತ ಪಕ್ಷದ ವೈಫಲ್ಯ, ಪಕ್ಷದ ನಡವಳಿಕೆಯಿಂದ ಈ ಥರದ ಘಟನೆ ಆಗಿರುವಂಥದ್ದು. ಸೊ ಮಂಡ್ಯದಲ್ಲಿ ನನ್ನಿಂದ ಆಗಿರೋ ಮಹಾನ್ ಅಪರಾಧ ಏನು ಅಂತ ಹೇಳಿ ಇವತ್ತು ಕೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರದ ನಡೆಯನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ನಮ್ಮನ್ನ ಕೂಡ ಆಹ್ವಾನ ಮಾಡಿದರು. ಸೊ ಹಾಗಾಗಿ ಆ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗಿದ್ವಿ. ಯಾಕೆ ಅದು ಕೂಡ ನಾವು ಭಾಗಿಯಾಗಿದ್ದು ಯಾಕೆ ಅಂತ ಹೇಳಿದ್ರೆ ಮೈತ್ರಿ ಪಕ್ಷ ನಮ್ಮದು. ಸೊ ಮೈತ್ರಿ ಪಕ್ಷವಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಅಷ್ಟೇ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ 2 ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನು ಸಂಬಂಧ ಇದೆ? ಫಸ್ಟು ನಾನು ಪ್ರಾಥಮಿಕವಾಗಿ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ, ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೂ ನಿನ್ನೆಯ ಘಟನೆಗೂ ಸಂಬಂಧ ಏನು ಅಂತ ಹೇಳಿ. ಸರ್ಕಾರದಲ್ಲಿ ನೀವುಗಳು ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ಆಡಳಿತದ ವೈಫಲ್ಯ, ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನು ನನಗೇನು ದೋಷ ಕೊಡಲಿಕ್ಕೆ ಹೊರಟಿದ್ದೀರಿ? ನನ್ನಿಂದ ಆಗಿರ್ತಕ್ಕಂಥ ಪ್ರಮಾದ ಏನು? ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ರು. ಬಿ ಜೆ ಪಿಯ ಅಂಗಪಕ್ಷಗಳು, ಬಿ ಜೆ ಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ, ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದರು. ಇನ್ನು ಬಸ್ ನಿಲ್ದಾಣದ ಬಳಿ ಧ್ವಜಸ್ತಂಭಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಸ್ ನಿಲ್ದಾಣದ ಬಳಿ ಧ್ವಜಸ್ತಂಭಕ್ಕೆ ಅನುಮತಿಯನ್ನ ಕೇಳಿರೋದು, ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿಯೂ ಕೂಡ ಆಗಿದೆ. ಆದ್ರೆ ಯಾವ ಧ್ವಜಕ್ಕೆ ಅಂತ ಅಲ್ಲಿ ಹೇಳಿರಲಿಲ್ಲ. ಧ್ವಜಸ್ತಂಭಕ್ಕೆ ಗೌರಿಶಂಕರ ಟ್ರಸ್ಟ್ ಅನುಮತಿಯನ್ನ ಕೇಳಿತ್ತು, ಅದಕ್ಕೆ ಅನುಮತಿ ಕೊಟ್ಟು ಕೂಡ ಆಗಿತ್ತು. ಆದ್ರೆ ಯಾವ ಧ್ವಜಕ್ಕೆ ಅಂತ ಮೆನ್ಷನ್ ಮಾಡಿರಲಿಲ್ಲ, ಹೇಳಿರಲಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಈಗ ಸರ್ಕಾರ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದೆ. ಗೌರಿಶಂಕರ್ ಟ್ರಸ್ಟ್ಗೆ ನವೆಂಬರಲ್ಲೇ ನೀಡಿದ್ದಾರೆ ಅಂತ HDK ಹೇಳಿದ್ದಾರೆ. ಅವನು ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು. ಒಂದು ಅರ್ಜಿ. ಚಿಕ್ಕಮ್ಮದೇವಿ ಸೇವಾ ಸಮಿತಿದು ಒಂದು ಅರ್ಜಿ NOCಯನ್ನು ಕೇಳ್ಕೊಂಡಿದ್ದಾರೆ. ದೆನ್ ರಾಮ್ ಭಜನಾ ಮಂಡಳಿ ಯಾವುದೋ ಗೌರಿಶಂಕರ ಅವರೇನು ಕೇಳಿದ್ರು, ಮೊದಲನೇ ಸಭೆ ನಡೆದಿದೆಯಲ್ಲ, 84ನೇ ಪುಟದಲ್ಲಿದೆಯಲ್ಲ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರದೆಲ್ಲ ಹೇಳ್ಕೊಂಡ್ರು. ಅರ್ಜಿದಾರರು ಕೇಳಿರೋದೇನು? ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ.